3 coming up on your screen. ಮೂರನೇ ಪ್ರಶ್ನೆ, ಪ್ರತಿ ವರ್ಷ ಡಿಸೆಂಬರ್ನಲ್ಲಿ ನಡೆಯುವ ಈ ಉತ್ಸವವನ್ನು ನಾಗಾಲ್ಯಾಂಡ್ ಸರ್ಕಾರ 2000 ಇಸ್ವಿಯಲ್ಲಿ ಆರಂಭಿಸಿತು ಮತ್ತು ಈ ಉತ್ಸವಕ್ಕೆ ಪಕ್ಷಿಯೊಂದರ ಹೆಸರನ್ನ ಇಡುತ್ತದೆ. ಈ ರಾಜ್ಯದ ಹೆಚ್ಚಿನ ಜಾನಪದಗಳಲ್ಲಿ ಫೋಕ್ಲೋರ್ ಅಂತ ಹೇಳ್ತೀವಿ, ಅದರಲ್ಲಿ ಈ ಹಕ್ಕಿಯ ಉಲ್ಲೇಖ ಇದೆ. ಕಲ್ಚರಲಿ ವೆರಿ ಸಿಗ್ನಿಫಿಕೆಂಟ್. ವಿಪರ್ಯಾಸ ಅಂದ್ರೆ ಅಳಿವಿನಂಚಿನ ಸ್ಪರ್ಧೆಯಲ್ಲಿ ಈ ವಿಶ್ವ ಪರಂಪರೆ ತಾಣ, ರಾಷ್ಟ್ರೀಯ ಉದ್ಯಾನ ಹಾಗೂ ರಾಮ್ಸರ್ ತಾಣ ಎಲ್ಲ ಸೇಮ್ ಪ್ಲೇಸ್, a World Heritage Site, a National Park and a Ramsar Site. ಇದರ ಹೆಸರು ಕೇಳಿದ್ರೆ the first thought that comes to your mind is okay, ಇದರ ಸೌಂದರ್ಯ ಏನಿದೆ, ನೈಸರ್ಗಿಕ ಸೌಂದರ್ಯ, the natural beauty, ಅಥವಾ 3 ಡಿಜಿಟ್ನ ಸಂಖ್ಯೆಯು ಭಾರತದ ರಾಷ್ಟ್ರೀಯ ತುರ್ತು ಸಹಾಯವಾಣಿಯನ್ನ ಕೇಂದ್ರ ಬಜೆಟ್ಗೆ ಸಂಬಂಧಿಸಿದಂತ ಭಾರತೀಯ ಸಂವಿಧಾನದ ಕಲಮೊಂದಕ್ಕೆ ಸಂಪರ್ಕಿಸುತ್ತದೆ. ಸೇಮ್ ಆನ್ಸರ್ ಫಾರ್ ಬೋತ್ ದೀಸ್. Which 3-digit number links the Indian Constitution article on the first email? Correct answer. ಒಂದೆರಡು ಕೀವರ್ಡ್ ಇರಬೇಕು. We will look for a few keywords. ಇಂಗ್ಲೆಂಡ್ ಮೂಲದ ಇಂಜಿನಿಯರ್ ನೀಲ್ ಪಾಕ್ವರ್ತ್ 1992ರ ಡಿಸೆಂಬರ್ 3ರಂದು 1992 ಮೆರಿ ಕ್ರಿಸ್ಮಸ್ ಅಂತ ಬರೆದು ಇಂಗ್ಲೆಂಡ್ನ ಒಡಫೋನ್ ಸಂಸ್ಥೆಯ ನಿರ್ದೇಶಕರಾಗಿದ್ದ ರಿಚರ್ಡ್ ಜಾವಸ್ ಅವರ ಸೆಲ್ ಫೋನ್ಗೆ ಕಳಿಸಿದ್ರಂತೆ. ಈ ಸಂಗತಿಯ ಐತಿಹಾಸಿಕ ಮಹತ್ವ ಯಾವುದೋ ಒಂದು ಬೆವರೇಜ್ಗೆ ಇರುವಂತಹ ಆಲ್ಟರ್ನೇಟಿವ್ಸ್ ಏನೇನು? ಎಳ್ನೀರು, ಮಜ್ಜಿಗೆ, ನಿಂಬೆ ಶರ್ಬತ್ತು, ಅದು ಸಕ್ಕರೆ ಮತ್ತು ಹಾಕಿರುವಂತಹ ನಿಂಬೆ ಶರ್ಬತ್ತು. Name is given to the lizard because of its unique ability. At the consoles, the sound on with ya? Sound is on, okay. You don't need to play, just go to the next slide. It's set. Yeah, Jesus Christ lizard. Because it is able to walk on water. This predatory reptile will help reveal the secret as it stalks the young basilisk. Yeah, basilisk lizard means Jesus Christ lizard. See how it runs. Bruh. My friend's running to get my tiffin. Huh? My friend's running to snatch my tiffin. The basilisk is called. What do you bring for tiffin? You're not going to tell you what the basilisk is called. The basilisk is called Jesus because Christ of lizard. this unique ability. What very clever. ನೆನಪಿರಲಿ. 9th question. ಕ್ಯೂಬಾ, ಅರ್ಜೆಂಟಿನಾ, ಮೆಕ್ಸಿಕೋ, ಫಿಲಿಪೀನ್ಸ್ ಸೇರಿದಂತೆ ದಕ್ಷಿಣ ಅಮೆರಿಕಾದ ಇನ್ನೂ ಕೆಲವು ದೇಶಗಳಲ್ಲಿ ಸಾಮಾನ್ಯವಾಗಿ ಮೈನರ್ ಸ್ಕ್ರೀನ್. ಅರ್ಜೆಂಟಿನಾದ ಫುಟ್ಬಾಲ್ ದಂತಕತೆ ಲಿಯೋನೆಲ್ ಮೆಸ್ಸಿ ಅವರ ಭಾರತ ಪ್ರವಾಸ ಪ್ರಸ್ತುತ ನಡೀತಾ ಇದೆ. ಹೌದಾ? ಇಟ್ಸ್ ಕರೆಂಟ್ಲಿ ಅಂಡರ್ವೇ. ಈ ಪ್ರವಾಸಕ್ಕೆ ಕ್ರೀಡಾ ವರದಿಗಳಲ್ಲಿ ಸಾಮಾನ್ಯವಾಗಿ ಯೂಸ್ಡ್ ಇನ್ ಸ್ಪೋರ್ಟ್ಸ್ ರಿಪೋರ್ಟ್ಸ್, ಈ ಕ್ರೀಡೆಯ ನಿಯಮಾವಳಿ ರೂಲ್ ಬುಕ್ ಅನ್ನು ಯಾರು ಬರೆದ್ರು ಅಂತ ಹೇಳ್ತಾರೆ? 14ನೇ ಇಸ್ವಿಯಲ್ಲಿ ಬಾಲಗಂಗಾಧರ ತಿಲಕ್ ಅವರು ಸಮಯದಲ್ಲಿ ಮಾಡಲಾಗುವ And inaugural Kabaddi World Cup was hosted by Indian Coco only 2025. ಆದ್ದರಿಂದ ಈ ಆಟದ ಹೆಸರು ಯಾಮನ್. ಭಾರತ 2025ರಲ್ಲಿ ಈ ಆಟ ಉತ್ತರವನ್ನು ಹೇಳಿ. While playing rhythmic song. Salary. We literally discussed that, ಅವರ no? ಸೇವೆಯ ಅವರು ಕೊಟ್ಟಂತಹ ಸರ್ವಿಸ್ಗೆ ರಿವಾರ್ಡ್ ಆಗಿ ಪ್ರತಿಫಲವಾಗಿ ಒಂದಷ್ಟು ಇಡೀ ಉಪ್ಪನ್ನ ಪಡೆದುಕೊಳ್ತಾ ಇದ್ದಾರೆ. ಇತ್ತೀಚಿನ ಈ ಬಾಲಿವುಡ್ ಚಿತ್ರದಲ್ಲಿ ಅವರು ಯಾವ ನಿಜ ಜೀವನದ ತಜ್ಞನನ್ನ ಆಧರಿಸಿದ ನಿಜ ಜೀವನದ ಬೇಹುಗಾರಿಕಾ ತಜ್ಞನ ಪಾತ್ರವನ್ನ ಅವರನ್ನ ಆಧರಿಸಿದ ಪಾತ್ರವನ್ನ ಇಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ. ಆರ್ ಮಾಧವನ್ ಸೆಟ್ ಟು ಬಿ ಬೇಸ್ಡ್ ಆನ್ ವಿಚ್ ರಿಯಲ್ ಲೈಫ್ ಸ್ಪೈ ಮಾಸ್ಟರ್. ಕುಂಭಮೇಳದ ಸಮಯದಲ್ಲಿ ಯಾವ ಬ್ರ್ಯಾಂಡ್ ಜನ ಬೇರ್ಪಡೋದನ್ನ, ಅಂದ್ರೆ ಆ ಮೇಳದಲ್ಲಿ ಅಲ್ಲಿ ಇಲ್ಲಿ ಕಳೆದು ಹೋಗೋದನ್ನ, ಒಂದೇ ಫ್ಯಾಮಿಲಿ ಮೆಂಬರ್ಸ್ ಬೇರೆ ಬೇರೆ ಆಗೋದನ್ನ ತಡೆಯೋದಕ್ಕೆ ಈ ಬಗೆಯ ಕೂಡಿಕೊಂಡ ಟಿ ಶರ್ಟ್ ಗಳನ್ನ ಧರಿಸಿದ ಜಾಹೀರಾತು ಅಭಿಯಾನವನ್ನ ರಚಿಸಿತು. During Kumbh Mela, which was earlier this year, which brand created a creative ad campaign featuring people wearing conjoined t-shirts to prevent them from getting separated or lost.
Only Here is the print. image. Khatam, very good. Look at Very the good. caption on their t-shirts. Pink it. Very good brand messaging Hey, as how well. man? The yellow color. See, ಯಾವ you didn't see that brand Fevicol ad. ಅನ್ನೋದನ್ನ ನೀಟಾಗಿ ಕನ್ವೆ ಮಾಡ್ತಾ ಇದ್ದಾರೆ. So who run this? Very very clever ad campaign. So it's simply read, we will stick together, हम जुड़े रहेंगे is what is read in Hindi. We call it only because it is cheap. Which very popular brand are we talking about? It simply says we will stick together, हम जुड़े रहेंगे. Clue ಬೇಕಾ? Objections? Too many, no hints there. Too many. Oh, money. This is your 15th question. Kangla Manipur. which Yeah. literally translates to Mate Kangla they gave. Yeah, in mate the they Meitei gave. language. ಇದು ಸಿಂಹದ ದೇಹ ಹಾಗೂ ಡ್ರ್ಯಾಗನ್ ನ ತಲೆಯನ್ನ ಹೊಂದಿರುವಂತಹ ಎರಡು ಕೊಂಬುಗಳನ್ನ ಹೊಂದಿರುವ ಒಂದು ಕಾವಲುಗಾರ ಡ್ರ್ಯಾಗನ್ ಸಿಂಹ. ಯಾವ ಭಾರತೀಯ ರಾಜ್ಯದ ಲಾಂಛನದಲ್ಲಿ ಈ ಪೌರಾಣಿಕ ಜೀವಿಯನ್ನ ನೋಡಬಹುದು? ದಿಸ್ mythical creature is found on the emblem of which? Yeah. Manipur. ಕಾಂಗ್ಲಾಸ. ಮೈಟೈ ಪದ ಅಂತ ಅರ್ಥ ಕಾಂಗ್ಲಾದ ಮೃಗ. ಸೊ ಯಾವ ರಾಜ್ಯದ ಲಾಂಛನದಲ್ಲಿ ಈ ಪೌರಾಣಿಕ ಜೀವಿಯನ್ನ ನೋಡಬಹುದು? Mate they gave. But nice auditorium, bro. Need hints? It's a northeastern state is all I can tell you. ಈಶಾನ್ಯ ಭಾರತದ ಒಂದು ರಾಜ್ಯ. No, Manipur. Manipur. So make sure to write some answer rather than leaving it empty. ಯಾಕಂದ್ರೆ ನಿಮ್ಮ ಫೇಟ್ ಅನ್ನ ಡಿಸೈಡ್ ಮಾಡುತ್ತೆ. ಟೈ ಆದ್ರೆ ನೀವು ವೇದಿಕೆ ಮೇಲೆ ಬರ್ತಿರೋ ಇಲ್ಲೋ ಅನ್ನೋದನ್ನ ಡಿಸೈಡ್ ಮಾಡೋದು. ಸುಂದರ್ ಪಿಚೆ, no. Someone just LinkedIn. Do you need links for this? So many objections. Okay, good. Chad Hurley. Yeah. And that It fits. Elon Musk for Twitter. Hey, Instagram was not founded by Cristiano Ronaldo, no man. Or owners. Instagram, this is Cristiano Ronaldo, and Bill Gates No, for sir. LinkedIn. Instagram. Who did we Ronaldo. blank out in this image? Corresponds to YouTube. Next question. 15ನೇ ಪ್ರಶ್ನೆ ಬರ್ತಿದೆ. ಇದು ಯಾನ ಅಥವಾ ಯಾವ ಮನೆತನದ ಲಾಂಛನ ಅನ್ನೋದನ್ನ ಹೇಳಬೇಕು. Sirius Black. In Harry Potter. ಅನ್ನುವಂತಹ Yeah. ಪಠ್ಯದ ಅರ್ಥ ಅಂದ್ರೆ ಈ ಇನ್ಸಿಗ್ನಿಯಾದಲ್ಲಿ Harry Potter, Sirius Black, 100%. ಫ್ರೆಂಚ್ origin literally translates to ಎಂದಿಗೂ ಪರಿಶುದ್ಧ, always pure. Think of a family. Do you have finale? 2 o'clock today. 2 o'clock. No. Today. Oh, state. Yeah, today's. State level. After Bengaluru, today state will happen. State finals. That's all. Yeah. Next it won't. Bangalore finalist should come. Yeah. Then only Bangalore winner. Yeah, but ಇದಾದ್ಮೇಲೆ ಫೈನಲ್ I didn't even see the movie, but still. Is So- that correct what you told? Yeah. The theme sentence that reads 2017ನೇ ಇಸ್ವಿಯಲ್ಲಿ, please understand this question. You might not get it from the text, but please listen to me. 2017ನೇ ಇಸ್ವಿಯಲ್ಲಿ ಫಿನ್ಲೆಂಡ್ ರಷ್ಯಾದಿಂದ ಸ್ವಾತಂತ್ರ್ಯ ಪಡೆದಂತಹ 100ನೇ ಯಾವಾಗ ಹಾಲಿವುಡ್ ಹೆಸರು ಇಲ್ಲಿ ಪರಿಚಯ ಆಗ್ತಾ ಹೋಯ್ತು, ಬಾಲಿವುಡ್ ಅಂತ ಕರೆದ್ರು. ಸೊ ಎಲ್ಲರೂ ಒಂದು ಉಡ್ ಅಂತ ಎಂಡ್ ಆಗುವಂಥದ್ದು Bollywood of ಶುರು Bangalore. ಮಾಡಿದ್ರು. ದೆನ್ ಇಟ್ ವಾಸ್ ಇವೆಂಚುಲಿ ಕಾಲ್ಡ್ ಸ್ಯಾಂಡಲ್ವುಡ್. ಬಟ್ ಕನ್ನಡ ಇಂಡಸ್ಟ್ರಿ ಸ್ಯಾಂಡಲ್ವುಡ್ ಅಂತ ಕರೆಸಿಕೊಳ್ಳುವಂತಹ ಮುಂಚೆ ಕನ್ನಡ ಚಿತ್ರರಂಗಕ್ಕಿದ್ದ ಈ ಅಡ್ಡ ಹೆಸರು ನಿಕ್ ನೇಮ್ಗೆ ಕಾರಣ ಏನು ಅಂದ್ರೆ, ಕಾರಣ ಇಷ್ಟೇ. ಬೆಂಗಳೂರಿನ ಕೇಂದ್ರ ಭಾಗವಾದ ಮೆಜೆಸ್ಟಿಕ್, ಅದರ ಸುತ್ತಮುತ್ತಲಿನ ಏರಿಯಾ ಚಲನಚಿತ್ರ ನಿರ್ಮಾಣ ಸಂಸ್ಥೆಗಳು, ವಿತರಕರು ಮತ್ತು ಚಿತ್ರಮಂದಿರಗಳು ಇವೆಲ್ಲ ಇದ್ದಂತಹ ಒಂದು ಹಬ್ಬ ಬೀಸುತ್ತಿನ ಕೊನೆ ಪ್ರಶ್ನೆ, ಬೆಂಗಳೂರಿನ ಕೊನೆ ಪ್ರಶ್ನೆ. 19ನೇ ಶತಮಾನದ ಮಧ್ಯದ ಅವಧಿಯಲ್ಲಿ ಲಂಡನ್ನಲ್ಲಿ ಒಂದು ಈ ನ್ಯೂಸ್ ಆರ್ಟಿಕಲ್ ಬರುತ್ತೆ. ಈ ಲೇಖನದಲ್ಲಿ
ಇದ್ದಂತಹ ಒಂದು ಫ್ರೇಸ್ ಇಂದ ಒಂದು ನಿಕ್ ನೇಮ್ ಹುಟ್ಕೊಳ್ಳುತ್ತೆ, ಒಂದು ಟೈಟಲ್ ಅಥವಾ ಸಾಬ್ರಿಕೆ ಅಥವಾ ನಿಕ್ ನೇಮ್ ಹುಟ್ಕೊಳ್ಳುತ್ತೆ. ವಾಟ್ ಡಿಡ್ ದ ಆರ್ಟಿಕಲ್ ರೀಡ್? ಎಲ್ಲ ವೈದ್ಯಕೀಯ ಅಧಿಕಾರಿಗಳು ರಾತ್ರಿ ವಿಶ್ರಾಂತಿ ಪಡೆಯುವಾಗ ಮೈಲುಗಟ್ಟಲೆ ರೋಗಿಗಳ ಸಾಲಲ್ಲಿ ಕತ್ತಲು ಹಾಗೂ ಮೌನ ನೆಲೆಸಿದಾಗ ಏಕಾಂಗಿಯಾಗಿ ಕಾಣಿಸಿಕೊಳ್ಳುವ ಈಕೆ ಕೈಯಲ್ಲಿ ಏನನ್ನೋ ಹಿಡಿದುಕೊಂಡು ಒಂಟಿಯಾಗಿ ಗಸ್ತು ತಿರುಗುತ್ತಾಳೆ ಅಂತ ಹೇಳಿ ಒಂದು ಆರ್ಟಿಕಲ್ ಇತ್ತು. ಅದರಲ್ಲಿ ಮೊದಲನೇ ಬಾರಿಗೆ ಏನೋ ಒಂದು ರೆಫರೆನ್ಸ್ ಅನ್ನ ಕೊಡ್ತಾರೆ. Lady with the lamp. ಯಾರೋ ಒಬ್ಬರಿಗೆ ಕೊಟ್ಟಿರುವಂತ ಒಂದು title. 19th ಯಾವ century, ಒಬ್ಬನ? 1850s, what was Which sobriquet was originated from this sentence in mid-19th century report in a London daily, which read, when all the medical officers have written